ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ನಾನು ಸ್ಯಾಟರ್ಡೇ ನಮ್ಮ ಆಫೀಸಿಗೆ ಹೋಗಿದ್ದೆ ಬ್ಯಾಂಗ್ಳೂರಲ್ಲಿ. ಒಂದು ಸ್ಮಾಲ್ ಇವೆಂಟ್ ಇತ್ತಂತ ಹೇಳಿ. ಇಟ್ಸ್ ಆಲ್ ಜಸ್ಟ್ ಫನ್ ಗೇಮ್ಸ್ ಇತ್ತು. ಆ್ಯಂಡ್ ನಾನು ಆಫ್ಟರ್ 2 ಇಯರ್ಸ್ ಆಯಿತು ಆಫೀಸಿಗೆ ಹೋಗಿ. ಫ್ರಮ್ ಪಾಸ್ಟ್ 2 ಇಯರ್ಸಿಂದ ವರ್ಕ್ ಫ್ರಮ್ ಹೋಮೇ ಇದ್ದೆ, ಸೊ ಆಫೀಸ್ ಹೋಗಿರಲಿಲ್ಲ. ಆದ್ದರಿಂದ ಇಟ್ ವಾಸ್ ಜಸ್ಟ್ ಸ್ಮಾಲ್ ಇವೆಂಟ್ ಇತ್ತಂತ ಹೇಳಿ ಆಫೀಸಿಗೆ ಹೋಗಿದ್ದೆ. ಆ್ಯಂಡ್ ನೀವೀಗ ನೋಡ್ಬೋದು, ಆ್ಯಕ್ಚುಲಿ ನಾನು ಆಫೀಸ್ನ ನೋಡಿರಲಿಲ್ಲ. ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು ಆಫೀಸ್ನ ನೋಡ್ತಾ ಇರೋದು. ಸೊ ನಿಮ್ಗೆ ಹೇಗೆ ಅನ್ನಿಸ್ತು ನಮ್ಮ ಆಫೀಸ್? ಚೆನ್ನಾಗಿದೆಯಾ? ಈ ವಿಡಿಯೋ ಎಲ್ಲ ಕಂಪ್ಲೀಟಾಗಿ ನೋಡಾದ್ಮೇಲೆ ಕಮೆಂಟ್ ಮಾಡಿ ಹೇಗಿತ್ತು ನಮ್ಮ ಆಫೀಸ್ ಅಂತ ಹೇಳಿ. ಸೊ ದಿಸ್ ಇಸ್ ವೇರ್ ದ ಇವೆಂಟ್ ಸ್ಟಾರ್ಟ್ಸ್. ಅಲ್ಲಿ ತುಂಬ ಥರ ಗೇಮ್ಸ್ ಇತ್ತು. ಲೈಕ್ ಫಸ್ಟ್ ಗೇಮ್ ಅದರಲ್ಲಿ ನಂಗೆ ತುಂಬ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಪಾಟ್ರಿ ಸೆಷನ್ ಇತ್ತು. ಐ ಮೀನ್ ಇಟ್ಸ್ ನಾಟ್ ಅ ಗೇಮ್, ಅಂದರೆ ಅವರು ನಮ್ಮ ಕೈಯಲ್ಲೇ ಮಾಡಿಸಿ ನಮಗೆ ಅದನ್ನು ಕೊಟ್ಟು ಕಳಿಸ್ತಾಯಿದ್ರು. ಲೈಕ್ ಇಟ್ ಮೇ ಬಿ ಪಾಟ್ ಆರ್ ವೆಸಲ್ ಟೈಪ್, ಎನಿಥಿಂಗ್ ಲೈಕ್ ದಟ್. ಆ್ಯಂಡ್ ನಾನು ಕೂಡ ಟ್ರೈ ಮಾಡಿದೆ, ತುಂಬ ಚೆನ್ನಾಗಿತ್ತು. ಒಳ್ಳೆಯ ಗುಡ್ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಅದೇ ಆ ಪಾರ್ಟ್ ನನಗೆ ತುಂಬ ಇಷ್ಟ ಆಯ್ತು ಅಲ್ಲಿ. ಆ್ಯಂಡ್ ಎಸ್, ದಿಸ್ ಇಸ್ ದ ಪಾರ್ಟ್ ವಿಚ್ ಐ ಮೇಡ್. ಐ ಮೀನ್ ಅವ್ರ ಹೆಲ್ಪ್ ತೊಗೊಂಡು ಮಾಡಿದ್ದು. ನಾನೊಬ್ಬಳೇ ಮಾಡಿದರೆ ಮೇ ಬಿ ಅದು ಇಷ್ಟು ಚೆನ್ನಾಗಿ ಬರ್ತಾ ಇರಲಿಲ್ಲ. ಸೊ ಅದಕ್ಕೆ ಅವರು ಕೈ ಹಿಡ್ಕೊಂಡು ಹೆಲ್ಪ್ ಮಾಡಿ ಮಾಡಿಸಿದ್ರು. ಇಟ್ಸ್ ಸೊ ಕ್ಯೂಟ್ ಅಲ್ಲ. ಆ್ಯಂಡ್ ಅದಾದಮೇಲೆ ಸಮ್ ಫ್ಯೂ ಅದರ್ ಗೇಮ್ಸ್ ಇತ್ತು, ಅದನ್ನು ಕೂಡ ಟ್ರೈ ಮಾಡಿದ್ವಿ. ಫೀಡ್ ದ ಕ್ಲೋನ್ ಅಂತ, ಅಂದರೆ ಜೋಕರ್ ಬಾಯಲ್ಲಿ ಏನು ಓಪನ್ ಇದೆ ಅದರೊಳಗೆ ಬಾಲ್ ಹಾಕಬೇಕು. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟಾಸ್ಕ್. ಮೇ ಬಿ ಯಾರು ಅದನ್ನು ಟ್ರೈ ಮಾಡಿದವ್ರು ಯಾರೂ ಮಾಡಿಲ್ಲ ಅಂತ ಅನ್ಕೋತೀನಿ. ಆ್ಯಂಡ್ ಆಫ್ಟರ್ ದ್ಯಾಟ್ ಒಂದು ಬಜಲ್ ಗೇಮ್ ಕೂಡ ಇತ್ತು. ಸೊ ಇದನ್ನು ಸಾಲ್ವ್ ಮಾಡೋದು ಅಷ್ಟೇ, ಅದು ಟಚ್ ಆದ ತಕ್ಷಣ ವೈಬ್ರೇಟ್ ಆಗುತ್ತೆ. ಮೈಟ್ ಬಿ ನಿಮಗೆಲ್ಲ ಗೊತ್ತಿರುತ್ತೆ ಈ ಗೇಮ್ ಬಗ್ಗೆ ಆಲ್ರೆಡಿ. ಒಂದು 2-3 ಸತಿ ಟ್ರೈ ಮಾಡಿದೆ, ಅದು ಆಗಲಿಲ್ಲ. ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಆ್ಯಂಡ್ ಅದು ಆಫ್ಟರ್ ದ್ಯಾಟ್ ಜೋಕರ್ಸ್ ಕೂಡ ಬಂದಿದ್ದರು, ಮ್ಯಾಜಿಷಿಯನ್ಸ್. ಅವರು ಮಕ್ಕಳ ಜೊತೆ ಕೆಲವೊಂದು ಸಣ್ಣ ಪುಟ್ಟ ಮ್ಯಾಜಿಕ್ ಎಲ್ಲ ಮಾಡಿ ತೋರಿಸಿ ಅವ್ರಿಗೆ ಎಂಟರ್ಟೈನ್ ಮಾಡ್ತಾಯಿದ್ರು. ಮೇನ್ ಥಿಂಗ್ ಇಲ್ಲಿಗೆ ಯೂಶ್ವಲಿ ಕಿಡ್ಸ್ನ ಕರ್ಕೊಂಡು ಬರಬೇಕಾಗಿತ್ತು. ಬಟ್ ನನಗೆ ಗೊತ್ತು, ನನ್ನ ಪಾಪು ಜಸ್ಟ್ 1 ಇಯರ್ ಓಲ್ಡ್. ಅವಳಿಗೆ ಬಂದರೆ ಇದನ್ನೆಲ್ಲ ಅಷ್ಟು ಎಂಜಾಯ್ ಮಾಡೋಷ್ಟು ಅವಳಿಗೆ ಗೊತ್ತಾಗಲ್ಲ. ಸೊ ಆದ್ದರಿಂದ ನಾನು ಮತ್ತು ನನ್ನ ಫ್ರೆಂಡ್ ಇನ್ನೊಬ್ಬರಿದ್ದು, ನಾವಿಬ್ಬರು ಬಂದಿದ್ವಿ ಅಷ್ಟೇ. ಸೊ ಆಫೀಸ್ನ ಫಸ್ಟ್ ಟೈಮ್ ನೋಡ್ತಿರೋದು ಒಂಥರ ತುಂಬ ಖುಷಿ ಇತ್ತು. ನೈಸ್ ಅಟ್ಮಾಸ್ಫಿಯರ್, ಚೆನ್ನಾಗಿತ್ತು. ಆದಷ್ಟು ಬೇಗ ವರ್ಕ್ ಫ್ರಮ್ ಹೋಮ್ ಮುಗಿಸ್ಕೊಂಡು ಆಫೀಸಿಗೆ ಬರೋಣ ಅಂತ ಅನ್ನಿಸ್ತಾ ಇತ್ತು. ಇಟ್ ವಾಸ್ ನೈಸ್. ಆ್ಯಂಡ್ ಆಫ್ಟರ್ ದಿಸ್ ಫುಡ್ ಕೋರ್ಟಲ್ಲಿ ಸ್ಮಾಲ್ ಸ್ನ್ಯಾಕ್ಸ್ ಕೂಡ ಅರೇಂಜ್ ಮಾಡಿದರು. ಆ್ಯಂಡ್ ಇಟ್ ಈಸ್ ಫುಡ್ ಫ್ರೀ ಆಫ್ ಕಾಸ್ಟ್. ಪೇ ಏನೂ ಮಾಡೋಂಗಿರಲಿಲ್ಲ. ಓವರ್ ಆಲ್ ಲೈಕ್ ಮಸಾಲೆ ಪುರಿ, ಚಾಟ್ಸ್ ಆ್ಯಂಡ್ ಕ್ಯಾಂಡೀಸ್ ಮತ್ತು ಪಾಪ್ಕಾರ್ನ್ ಆ್ಯಂಡ್ ಕೇಕ್ ಮತ್ತು ಜ್ಯೂಸಸ್ ಇದೆಲ್ಲ ಅವೈಲೇಬಲ್ ಇತ್ತು. ಇಟ್ ಈಸ್ ಫಾರ್ ಬೋತ್ ಫ್ಯಾಮಿಲಿ ಆ್ಯಂಡ್ ದ ವರ್ಕರ್ಸ್ ಆಲ್ಸೋ. ಆ್ಯಂಡ್ ಕಂಪ್ಲೀಟ್ ಫ್ರೀ ಇತ್ತು ಕೂಡ ಎಲ್ಲರಿಗೂ. ನಥಿಂಗ್ ವಿ ಹ್ಯಾವ್ ಟು ಪೇ. ಇದಾದಮೇಲೆ ಆಫೀಸ್ ಈವೆಂಟ್ನ ಮುಗಿಸ್ಕೊಂಡು
ಎಲ್ಲಿ ಹೋಗಬೇಕು ಅಂತ ಥಿಂಕ್ ಮಾಡ್ತಾಯಿದ್ವಿ. ಸೊ ಮೆಟ್ರೋಗೆ MG ರೋಡ್ ಮೆಟ್ರೋಗೆ ಹತ್ರ ಆಗಿರೋದ್ರಿಂದ ಅಲ್ಲೇ ಚರ್ಚ್ ಸ್ಟ್ರೀಟ್ಗೆ ಹೋದ್ವಿ. ಲೈಟಿಂಗ್ಸ್ ಕೂಡ ಆನ್ ಆಗಿತ್ತು, ಈವ್ನಿಂಗ್ ಟೈಮ್ ಆಗಿರೋದ್ರಿಂದ ಇಟ್ ವಾಸ್ ವೆಲ್. ಆ್ಯಂಡ್ ಸ್ವಲ್ಪ ಶಾಪಿಂಗ್ ಕೂಡ ಮಾಡೋದಿತ್ತು. ಶಾಪಿಂಗ್ ಮಾಡಿಕೊಂಡು ಅಲ್ಲಿ ಲೈಟಿಂಗ್ಸ್ ಎಲ್ಲ ಸ್ವಲ್ಪ ಎಂಜಾಯ್ ಮಾಡಿಕೊಂಡು ವಿ ಜಸ್ಟ್ ಲೆಫ್ಟ್ ಫಾರ್ ದ ಡೇ. ಮನೆಗೆ ಹೊರಡೋಷ್ಟರಲ್ಲಿ ಇಟ್ ವಾಸ್ ಲೇಟ್ ನೈಟ್ ಆಗಿತ್ತು. ಆ್ಯಂಡ್ ಯಾರಾದರೂ ಡಿಗ್ರಿ ಹೋಲ್ಡರ್ಸ್ ಕಂಪ್ಲೀಟ್ ಮಾಡಿ ಜಾಬ್ ಸರ್ಚ್ ಮಾಡ್ತಾಯಿದ್ರೆ ಬೆಂಗಳೂರಲ್ಲಿ, ಯು ಕ್ಯಾನ್ ಕಮೆಂಟ್ ಮೀ. ಸೊ ನಾನು ರೆಫರ್ ಮಾಡ್ತೀನಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ನೀವು ಜಾಯಿನ್ ಆಗ್ಬೋದು. ಇಫ್ ಯು ಹ್ಯಾವ್ ಎನಿ ಕ್ವೆಶನ್ಸ್ ಫೀಲ್ ಫ್ರೀ ಟು ಆಸ್ಕ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸ್ಕಿಪ್ ಮಾಡದೆ ಕಂಪ್ಲೀಟ್ ವಿಡಿಯೋನ ನೋಡಿ. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಬಾಯ್.